ಹಾಯ್ ರೋಹಿಣಿ, ಹೇಗನ್ನಿಸ್ತು ರಿಸಲ್ಟ್? ಖುಷಿ ಆಯಿತು. ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾನೆ ಇದೆ. ನಿಮ್ಮ ರಿಸಲ್ಟ್ಸ್ ಬಗ್ಗೆ ಏನು ಹೇಳ್ತೀರಾ? ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ? ನಾನು ಈ ಕಾಲೇಜ್ಗೆ ಆ್ಯಕ್ಚುಲಿ ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗಿದ್ದು. ಫಸ್ಟ್ ಇಯರ್ ಬೇರೆ ಕಾಲೇಜಲ್ಲಿದ್ದೆ. ಇಲ್ಲಿಗೆ ಬಂದ ಮೇಲೆ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ಇವಾಗ ನಾನು ತೆಗೆದಿರೋ ಮಾರ್ಕ್ಸ್ಗೆಲ್ಲ ಇಲ್ಲಿರೋ ಫ್ಯಾಕಲ್ಟೀಸ್, ಪೇರೆಂಟ್ಸ್ ಮತ್ತು ನನ್ನ ಫ್ರೆಂಡ್ಸ್ ಸಪೋರ್ಟ್ ಕೂಡ ತುಂಬ ಇದೆ. ಎಲ್ರಿಗೂ ನಮಸ್ತೆ. ಇವತ್ತು ನಾವೇನಾದರೂ ಈ ಸ್ಟೇಜ್ ಮೇಲೆ ಬಂದಿದ್ದೀವಿ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ಕಾರಣ ಈ ಕಾಲೇಜು ಮತ್ತು ಅವರು ಎಫರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಕೃಷ್ಣಮೂರ್ತಿ ಸರ್ ಹತ್ರ ನಾನು ಫಸ್ಟು ಇಂಪ್ರೆಸ್ ಆಗಿದ್ದೆ. ಅಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನಿಮ್ಮ ಪ್ರಾಬ್ಲಮ್ ಏನು ಎಲ್ಲ ಕೇಳಿದರು. ಹಾಫ್ ಆನ್ ಅವರ್ ಬಹಳ ನೀಟಾಗಿ ಮಕ್ಕಳ ಹತ್ರ ತಿಳ್ಕೊಂಬಿಟ್ಟು ಅವಳು ಸೈಕಾಲಜಿ ತಿಳ್ಕೊಂಡು ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಅವಳು ಸೆಲ್ಫ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ. ಅದು ನನಗೆ ತುಂಬ ಇಷ್ಟ ಆಯಿತು. ಸರ್ ನಿಮ್ಮ ಮಗು ಹೆಂಗನ ಇರಲಿ ನಾವು ತರ್ತೀವಿ ಸರ್. ಅಬೋ 95 ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವನ್ 90 ನಾನು ಮನೆ ಎಕ್ಸಾಮ್ ಬರ್ದಾಗಲೇ ಹೇಳಿದೆ, ನೀನು 90 ಮೇಲೆ ಬಂದರೆ ಸಾಕಮ್ಮ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಫ್ಯಾಕಲ್ಟಿ ಆದರೆ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾಕಲ್ಟಿ ಆಫ್